ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನಗಳ ನಂತರ ಮತ್ತೊಂದು ಕ್ಯಾಂಡಲ್ ರೀಡಿಂಗ್ ಜೊತೆಗೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್. 1111 ಪೋರ್ಟಲ್, 1212 ಪೋರ್ಟಲ್, 88 ಪೋರ್ಟಲ್ ಇದೆಲ್ಲದನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ? ನೋ ಪ್ರಾಬ್ಲಮ್. ಜನವರಿ 1 11 ಪೋರ್ಟಲ್ ಬರ್ತಾ ಇದೆ. ಹುಲುನ ಬಳಸ್ಕೊಂಡು ನಿಮ್ಮ ವಿಶ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಹುಲುನ ಆರ್ಡರ್ ಮಾಡಿ ತಗೊಳ್ಳಿ. ಮತ್ತು ಅದ್ರ ಬಗ್ಗೆ ಡೀಟೇಲ್ ರೀಡಿಂಗು ಇದೆ, ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ. ಇದು ಒನ್ ಆಫ್ ಮೈ ಸ್ಟೂಡೆಂಟ್ ನನಗೋಸ್ಕರ ಕಳಿಸಿದ್ದು. ಕ್ಯಾಂಡಲ್ ಮೇಕಿಂಗ್ ಮಾಡ್ತಾ ಇದ್ದಾರೆ ಅವರು. ಈ ಒಂದು ಬ್ಯೂಟಿಫುಲ್ ಸೆಂಟೆಡ್ ಕ್ಯಾಂಡಲ್ ಇದು. ಸೊ ಇವತ್ತು ನಾನು ಇದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ನೋಡ್ಬೋದು ಇಲ್ಲಿ 22 ಅಂತಿದೆ. ಏನು ಕೋಇನ್ಸಿಡೆನ್ಸೋ ಗೊತ್ತಿಲ್ಲ. ಇವತ್ತು ಡೇಟು 22. ಲೆಟ್ ಸ್ಟಾರ್ಟ್ ಲವ್ ರೀಡಿಂಗ್. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಅವ್ರ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಆ್ಯಕ್ಚುಲಿ ಅವರು ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪರ್ಸನ್ ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಓ ಮೈ ಗಾಡ್. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಅವರು ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ. ಅಂದರೆ ನೀವು ನಿಜವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ನಿಜವಾಗ್ಲೂ ಅವರನ್ನು ಪ್ರೀತಿ ಮಾಡ್ತಿದ್ದೀರಾ? ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಎಂಟರ್ ಆಗಿದ್ದಾರಾ? ಯಾಕೆ ಆ ವ್ಯಕ್ತಿನ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಈ ಥರ ಈ ವ್ಯಕ್ತಿ ಅಂದರೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರುವಂಥದ್ದು. ಈ ಪ್ರೀತಿಲಿ ಹೆಂಗಾಗಿದೆ ಅಂದರೆ ಇವರು ಮುಂಚೆ ತುಂಬಾ ಆ್ಯಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಇದು ವುಮೆನ್ ಯಾರಾದರೂ ಆಗಿರಬಹುದು. ಇವರು ಪ್ರೀತಿ ಮಾಡುವಾಗ ಒಂದು ನಿಮಿಷ ನೀವು ಫೋನ್ ಮಾಡಿಲ್ಲ ಅಂದರೆ ತುಂಬ ಚಡ್ಪಡಿಸ್ತಾ ಇದ್ರು. ಆಮೇಲೆ ಬೇರೆಯವ್ರ ಹತ್ರ ಕೇಳಿ ನಿಮ್ಮ ಹತ್ರ ವಿಷಯ ತಿಳ್ಕೊತಾ ಇದ್ರು. ಏನಾಗ್ತಿದೆ, ಯಾಕೆ ಬೇಜಾರಾಗಿದೆಯಾ, ಈ ಥರ ಎಲ್ಲ ತುಂಬ ಇನಿಷಿಯೇಟಿವ್ ತೊಗೋತಾ ಇದ್ರು. ಆದರೆ ಈಗ ನಿಮ್ಮ ಹತ್ರ ಮೆಸೇಜ್ ಅಥವಾ ಕಾಲ್ ಬಂದಿಲ್ಲ ಅಂದರೂ ಇವ್ರಿಗೇನು ಅಷ್ಟೊಂದು ಎಫೆಕ್ಟ್ ಆಗ್ತಾಯಿಲ್ಲ. ಬದಲಿಗೆ ಅವ್ರು ಹೇಳ್ತಾರೆ, ನೀನೇ ಓವರ್ ಥಿಂಕ್ ಮಾಡ್ತಿದ್ಯಾ ಅಂತ ಅನಿಸುತ್ತೆ. ನೀನೇ ತುಂಬ ಓವರ್ ಥಿಂಕ್ ಮಾಡ್ತಿದ್ಯಾ ಅಂತ ಅನಿಸುತ್ತೆ. ನೀನು ನಿನ್ನ ಒಂದು ಯೋಚನೆಯನ್ನು ಸರಿ ಮಾಡ್ಕೋ ಅಂತ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳ್ತಿರುವಂಥದ್ದು ಆಗ್ತಿದೆ. ಯಾವಾಗೆಲ್ಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ ಆವಾಗೆಲ್ಲ ಅವರು ನಿಮಗೆ ಟೆಕ್ಸ್ಟ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಈಗೋ ನಿಮ್ಮ ಹತ್ರನೇ ಮೆಸೇಜ್ ಬರಲಿ, ನಿಮ್ಮಿಂದನೇ ಕಾಲ್ ಬರಲಿ, ನಿಮ್ಮಿಂದನೇ ಇನಿಷಿಯೇಟಿವ್ ಆಗಲಿ ಅನ್ನೋವಂಥದ್ದು. ತುಂಬ ಸತಿ ಇವರು ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡುವಾಗ ಹೇಳಿದ್ದಾರೆ, ನಾನು ಅಂದರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ, ಅವರಿಲ್ಲ ಅಂದರೆ ನನ್ನ ಕೈಲಿ ಬದುಕೋದಕ್ಕಾಗೋದಿಲ್ಲ, ಈ ಥರ ಎಲ್ಲ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಎಲ್ಲೊಂದು ಕಡೆ ನಿಮಗೆ ಬೇಜಾರು ಅನಿಸ್ತಾ ಇರುತ್ತೆ. ಇಷ್ಟೆಲ್ಲ ಹೇಳ್ಕೊತಾರೆ ಬೇರೆಯವ್ರ ಹತ್ರ, ಪ್ರೀತಿ ಇದೆ ಅಂತ ಹೇಳ್ತಾರೆ, ಆದರೆ ನನ್ನ ಹತ್ರ ಫೋನ್ ಮಾಡಿ ಸರಿಯಾಗಿ ಮಾತಾಡೋದಿಲ್ಲ, ಜೀವನದ ಬಗ್ಗೆ ಸೀರಿಯಸ್ನೆಸ್ ಆಗಿ ಯಾವುದು ಡಿಸಿಷನ್ಸ್ ತೊಗೊಳ್ತಾ ಇಲ್ಲ, ಯಾಕೆ ಅಂತ ನಿಮ್ಗೆ ತುಂಬ ಬೇಜಾರಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ತೊಗೊಂಡಷ್ಟು ರಿಸ್ಕ್ ಅಥವಾ ನೀವು ತೊಗೊಂಡಷ್ಟು ಚಾಲೆಂಜಸ್ ಈ ವ್ಯಕ್ತಿ ಫೇಸ್ ಮಾಡಿಲ್ಲ. ಆದರೆ ಅವರು ಹೇಳ್ತಾ ಇದ್ದಿದ್ದಂತಹ ಬುದ್ಧಿವಾದ ಅಥವಾ ಕೇರಿಂಗ್ ಅಥವಾ ಆ ಒಂದು ವಿಷಯ ಏನಿದೆಯಲ್ಲ, ನಿಮಗೆ ತುಂಬ ಧೈರ್ಯ ಕೊಡ್ತಾ ಇತ್ತು. ಅಂದರೆ ನಾನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಥವಾ ಮೋಟಿವೇಶನ್ ರೀತಿ. ಅಂದರೆ ಇಲ್ಲ, ನಾನೊಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ನಾನು ಒಳ್ಳೆಯ ಒಂದು ಪೊಸಿಷನ್ನಿಗೆ ಹೋಗಬೇಕು, ನನ್ನದೇ ಆದ ಓನ್ ಬಿಸ್ನೆಸ್ ಶುರು ಮಾಡಬೇಕು, ಈ ಥರದ ಯೋಚನೆಗಳನ್ನು ಆ ವ್ಯಕ್ತಿ ಜೊತೆಗೆ ನೀವು ಹಂಚ್ಕೊಂಡಾಗ ಅವರು ತುಂಬ ಖುಷಿ ಪಡ್ತಿದ್ರು, ನಿಮಗೆ ತುಂಬ ಐಡಿಯಾಸ್ನ ಕೊಡ್ತಿದ್ರು. ಮತ್ತು ಅವ್ರು ಯಾವಾಗಲೂ ಹೇಳ್ತಿದ್ರು, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ, ನೀನು ವರಿ ಮಾಡ್ಕೋಬೇಡ ಅನ್ನೋವಂಥದ್ದು. ನಿಮ್ಗೆ ಅನಿಸ್ತಾ ಇದೆ ಈಗ ಈ ಪ್ರೀತಿಯಲ್ಲಿ ನಾನು ಮಾತ್ರ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀನೇನೋ, ನನ್ನ ಕಡೆಯಿಂದನೇ ಇನಿಷಿಯೇಟಿವ್ ತೊಗೋತಾ ಇದ್ದೀನಿ, ಈ ವ್ಯಕ್ತಿಗೆ ಯಾಕೆ ಇನ್ನೂ ಸೀರಿಯಸ್ನೆಸ್ ಬರ್ತಾ ಇಲ್ಲ ಪ್ರೀತಿಯಲ್ಲಿ,
ಅನ್ನೋವಂಥದ್ದು ನಿಮಗೆ ತುಂಬ ಯೋಚನೆ ಆಗ್ತಿದೆ. ನೋಡ್ಬೋದು ಅವರ ಲೈಫಲ್ಲಿ ಇವಾಗ ತುಂಬ ಡಿಸ್ಟ್ರಾಕ್ಷನ್ಸು. 2025 ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದರು, ಕೆಲವೊಂದು ಪ್ರಾಮಿಸಸ್ನ ಮಾಡಿದರು. ಬಟ್ ಈಗ 2025 ಮುಗೀತಾ ಇದೆ, ಮುಗಿದು ಹೋಗಿದೆ. ಆದರೂ ಅವರು ಇನ್ನೂ ಟೈಮ್ ಬೇಕು ನನಗೆ, ನಾನೀಗಲೇ ಮದುವೆಗೆ ರೆಡಿ ಇಲ್ಲ, ಅಥವಾ ನನಗೀಗ ನೀನು ತುಂಬ ಪ್ರೆಷರೈಸ್ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ, ನಿಮ್ಮನ್ನೇ ಏನೋ ಒಂದು ಅಪರಾಧ ಮಾಡಿದ ರೀತಿಯಲ್ಲಿ ಅವರು ಎಸ್ಕೇಪಿಂಗ್ ಆನ್ಸರ್ಸ್ನ ಕೊಡ್ತಿದ್ದಾರೆ. ಲೆಟರ್ G, S, K, A, D, P, H. ಲೆಟರ್ ಆ್ಯಪ್ಟ್ ಆಗಿ ಇದೆ. ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು. ನೀವು ಆ ವ್ಯಕ್ತಿನೇ ಬೇಕು ಅಂತ ಕೆಲವೊಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅಥವಾ ನೀವೊಂದು ಸ್ಪಿರಿಚುವಲ್ ಜರ್ನಿಲಿದ್ದೀರಾ. ನಿಮ್ಗೆ ಅನಿಸುತ್ತೆ ಇದೆಲ್ಲೋ ಒಂದು ಡಿವೈನ್ ಕನೆಕ್ಷನ್ ಇರ್ಬೋದೇನೋ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದೇನೋ, ಸೋಲ್ಮೇಟ್ ಕನೆಕ್ಷನ್ ಇರ್ಬೋದೇನೋ, ಅದಕ್ಕೆ ನಮ್ಮ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆಯೇನೋ, ಇದೆಲ್ಲ ಸರಿ ಹೋಗುತ್ತೇನೋ, ನಾನೇ ಇದಕ್ಕೇನಾದರೂ ಆ್ಯಕ್ಷನ್ ತೊಗೋಬೇಕೇನೋ, ಈ ಥರ ಎಲ್ಲ ನೀವು ಓವರ್ ಥಿಂಕ್ ಮಾಡ್ತೀರಾ. ಎಲ್ಲದನ್ನೂ ನೀವೇ ಆ್ಯಕ್ಷನ್ ತಗೋತಾ ಇದ್ದೀರಾ. ಈ ವ್ಯಕ್ತಿ ತುಂಬ ಸತಿ ಕೋಪ ಮಾಡ್ಕೊಳ್ಳೋವಂಥದ್ದು, ಮಾತು ಬಿಡೋವಂಥದ್ದು ಆದಾಗ ಅವ್ರು ಹೇಳ್ತಾರೆ, ನೀನು ಬದಲಾಗಬೇಕು, ನೀನು ಮುಂಚೆ ಇದ್ದಂಗಿಲ್ಲ, ನೀನು ಚೇಂಜ್ ಆಗಿದೆಯಾ, ಈ ಥರ ಇವ್ರು ಹೇಳಿದಾಗ ನಿಮ್ಗೆ ತುಂಬ ಹರ್ಟ್ ಆಗುತ್ತೆ. ನೀವು ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ಇಷ್ಟ ಆಗಬೇಕು, ಈ ವ್ಯಕ್ತಿಯ ಫ್ಯಾಮಿಲಿಗೆ ನಾನು ಅಡ್ಜಸ್ಟ್ ಆಗಬೇಕು, ಇವ್ರಿಗೆ ಇಷ್ಟ ಆಗೋ ರೀತಿ ನಾನು ನಡ್ಕೋಬೇಕು ಅಂತಾನೆ ನೀವು ಒಂದಷ್ಟು ಬಿಹೇವಿಯರಲ್ ಚೇಂಜಸ್ ಅಥವಾ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಚೇಂಜಸ್ ಎಲ್ಲದನ್ನು ಮಾಡಿಕೊಂಡು ಒಂದಷ್ಟು ಬದಲಾವಣೆಗಳನ್ನ ತಗೊಂಡು ಇಷ್ಟು ವರ್ಷದ ನಂತರ ಈ ವ್ಯಕ್ತಿ ಹೀಗೆ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ನಿಮಗೆ ಹರ್ಟ್ ಆಗ್ತಿದೆ. ಮತ್ತು ಈಗ ಏನಾದರೂ ಕೇಳಿದ್ರೆ ಅವ್ರದ್ದು ಆನ್ಸರ್ ಹೆಂಗಿರುತ್ತೆ ಗೊತ್ತಾ, ನಿನ್ಗೆ ಇಷ್ಟ ಬಂದಂಗೆ ಮಾಡು, ನಾನೇನು ನಿನ್ಗೆ ಹೇಳೋದಿಲ್ಲ. ಈ ಥರ ಏನೋ ಒಂಥರ ಕೇರ್ಲೆಸ್ನೆಸ್ ವಿಷಯದಲ್ಲಿ ಇವರು ಬಿಹೇವ್ ಮಾಡ್ತಾ ಇದ್ದಾರೆ. ಹೌದು, ನಿಮ್ಮಿಬ್ಬರ ಈ ಒಂದು ಪ್ರೀತಿ ಅಥವಾ ನಿಮ್ಮಿಬ್ಬರ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಕೆಲವೊಬ್ಬರು ಮ್ಯಾರಿಡ್ ವ್ಯಕ್ತಿನೇ, ಅದು ವುಮೆನ್ ಯಾರಾದರೂ ಆಗಿರಬಹುದು, ಮ್ಯಾರಿಡ್ ವ್ಯಕ್ತಿನೇ, ಅಥವಾ ನೀವಿಬ್ಬರದು ಲವ್ ಮ್ಯಾರೇಜ್ ಆಗಿರುತ್ತೆ, ಆ ಒಂದು ವ್ಯಕ್ತಿ ಕಾಮನ್ ಫ್ರೆಂಡ್ ಇರ್ತಾರೆ ಆ ಥರ, ಅಥವಾ ನೀವಿಬ್ಬರು ಲವ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಗೆ ನಿಮ್ಮಿಬ್ಬರ ಈ ಒಂದು ಕನೆಕ್ಷನಿಂದ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಬಂದಿರೋವಂಥದ್ದು, ಸಂಕಟ ಆಗ್ತಾ ಇರೋವಂಥದ್ದು. ಹಾಗಾಗಿ ನೀವು ಇವಾಗ ಮಾತಾಡದಿರೋದು, ನೀವಿಬ್ಬರು ಇವಾಗ ದೂರ ಇರೋದು, ಅಥವಾ ಈ ಥರ ಜಗಳ ಮಾಡ್ಕೊಳ್ತಾ ಇರೋದನ್ನೇ ಆ ವ್ಯಕ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಇದನ್ನು ಹೇಗಾದರೂ ಮಾಡಿ ನಾನು ಸರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಿದ್ದೀರಾ. ಆ ವ್ಯಕ್ತಿ ಈ ಒಂದು ವಿಷಯದಲ್ಲಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅವರು ನಿಮ್ಮ ಪರ್ಸನ್ಗೆ ಕ್ಲೋಸ್ ಆಗ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೂ ಬರ್ತಾ ಇದೆ. ಈ ವ್ಯಕ್ತಿ ಕ್ಲೋಸ್ ಆಗ್ತಾ ಇದ್ದಾರೆ, ಏನೋ ಒಂದು ಅಂದರೆ ನಿಮ್ಮ ಓವರ್ ಥಿಂಕಿಂಗ್ ಅದು. ಇವರಿಬ್ರದ್ದು ಏನಾದರೂ ಕನೆಕ್ಷನ್ ನಡೀತಾ ಇದೆಯಾ, ಅಥವಾ ಇವರಿಬ್ಬರು ಯಾಕಿಷ್ಟು ಚೆನ್ನಾಗಿದ್ದಾರೆ, ಯಾಕಿಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋವಂಥದ್ದು ನಿಮ್ಗೆ ಎಷ್ಟೋ ಸತಿ ಕಾಡ್ತಾ ಇರುವಂಥ ಪ್ರಶ್ನೆ ಆಗಿದೆ. ಭಯ ಸಹ ಆಗ್ತಾ ಇದೆ, ಯಾಕೆ ಈ ವ್ಯಕ್ತಿ ಈ ಥರ ವರ್ತಿಸ್ತಾ ಇದ್ದಾರೆ ಅಂತ. ನೋಡ್ಬೋದು ನೀವು ಈ ಅಮಾವಾಸ್ಯೆ ಟೈಮಲ್ಲಿ, ಅಥವಾ ರೀಸೆಂಟಾಗಿ ಅಮಾವಾಸ್ಯೆ ಆಯಿತು, ಆ ಟೈಮಿಂದನೂ ಅಷ್ಟೇ ನೀವು ಮಾತು ಬಿಟ್ಟಿರಬಹುದು, ಅಥವಾ ನೀವಿಬ್ಬರು ಸಡನ್ನಾಗಿ ಜಗಳ ಮಾಡ್ಕೊಂಡಿರುವಂಥದ್ದು, ಅಥವಾ ಆ ವ್ಯಕ್ತಿ ಮಾತೇ ಕಮ್ಮಿ ಆಗಿಬಿಟ್ಟಿದೆ, ಆ ಥರ ಅವರು ವರ್ತಿಸ್ತಾ ಇದ್ದಾರೆ. ತುಂಬ ಡಿಸಿಪ್ಲಿನ್ ಆಗಿದ್ದಂತಹ ವ್ಯಕ್ತಿ ಸಡನ್ನಾಗಿ ತುಂಬ ಸೋಂಬೇರಿ ಆದಂಗೆ ಅನ್ನಿಸ್ತಾ ಇದೆ ನಿಮಗೆ, ಅಥವಾ ಊಟ ಮಾಡುವಾಗ ಊಟದ ಕಡೆ ಗಮನ ಇಲ್ಲ, ಅಥವಾ ನಿಮ್ಮ ಮೆಸೇಜನ್ನ ಪೂರ್ತಿ ಓದಿರೋದಿಲ್ಲ ಅವರು. ನಾನು ಹೇಳಿದ್ನಲ್ಲ ಅಂತಂದರೆ ಅದ ಅಂದ್ಬಿಟ್ಟು ಮತ್ತೆ ಕೇಳೋವಂಥದ್ದು, ಪದೇ ಪದೇ ಹೇಳಿದ್ದನ್ನೇ ಹೇಳುವಂಥದ್ದು. ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಪ್ರೆಸೆಂಟ್ ಇರುವಂಥದ್ದಿದೆ. ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ರೀಡಿಂಗ್ ಆಗಿತ್ತು. ಐ ಹೋಪ್ ಇದರಿಂದ ಇನ್ಸೈಟ್ಸ್, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ಇದೇ ಜನವರಿ 1 21 ಡೇಸ್ ಮನಿ ಅಟ್ರಾಕ್ಷನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಝೂಮ್ ಕಾಲಲ್ಲಿರುತ್ತೆ, ಡೈಲಿ 1 ಅವರ್ ಇರುತ್ತೆ. ಆಲ್ರೆಡಿ 2 ಬ್ಯಾಚ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ದಯವಿಟ್ಟು ಇದರ ಉಪಯೋಗನ ತಗೊಳ್ಳಿ.
ಮತ್ತು ಜನವರಿ 1 ಐ ಆಮ್ ಅಮೇಝಿಂಗ್ ಅನ್ನುವಂಥ 21 ದಿನದ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ. ಆ ಒಂದು ಟಾಪಿಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಮತ್ತು 1 ಮಂತ್ ಪೋರ್ಟಲ್ನ ಮೆಡಿಟೇಷನ್ ಇದೆ, ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಜಾಯಿನ್ ಆಗಿ. ವಿಷನ್ ಬೋರ್ಡ್ನ ನಾನು ಟೀಚ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಜಾಯಿನ್ ಆಗಿ. ಏಂಜಲ್ ಸ್ಪಿರಿಟ್ಸ್ ಅಥವಾ ನೋ ಯುವರ್ ಏಂಜಲ್ ಅನ್ನುವಂಥ ಕ್ಲಾಸ್ನ ಸಹ ನಾನು ತಗೋತಾ ಇದ್ದೀನಿ, ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ರೇಕಿ 1st ಲೆವೆಲ್, 2nd ಲೆವೆಲ್, 3rd ಲೆವೆಲ್ನೂ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಾನು ಸ್ಕೆಲೋರಾ ಅನ್ನುವಂಥ ಕಂಪನಿಗೆ ಟೈಅಪ್ ಆಗಿದ್ದೀನಿ. ಸೊ ಹಾಗಾಗಿ ನಿಮ್ಮ ಕೋರ್ಸಸ್ಗಳಿಗೆ ISO ಸರ್ಟಿಫೈಡ್ ಆಗಿರುವಂತಹ ಸರ್ಟಿಫಿಕೇಟ್ಸ್ನೇ ನಾನು ನಿಮಗೆ ಕೊಡ್ತೀನಿ. ಇದರಿಂದ ನಿಮ್ಮ ಸ್ಪಿರಿಚುವಲ್ ಜರ್ನಿನ ನೀವು ತುಂಬ ಚೆನ್ನಾಗಿ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಇದು ವ್ಯಾಲಿಡ್ ಆಗಿರುತ್ತೆ. ನೀವೇನಾದರೂ ಜಾಬ್ಗೆ ಅಪ್ಲೈ ಮಾಡಿದ್ರೆ ಅಥವಾ ಇದೇ ಥರದ ಸ್ಪಿರಿಚುವಲ್ ಇದರಲ್ಲಿ ನೀವು ಹೋಗಬೇಕು ಅಂದರೆ ಈ ಒಂದು ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರೋವಂಥದ್ದಾಗತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ ನಿಮ್ಮ ಸ್ಪಿರಿಚುವಲ್ ಜರ್ನಿನ 2026 ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.